ಅಪ್ಪ ಏನು ಹೇಳ್ತಿದ್ದೀರಾ? ನಾನು ಆಗಲೇ ದುಡ್ಡು ಕೊಟ್ಟಾಯ್ತು. ಕೊಟ್ಯಾ? ಯಾರಿಗೆ? ರಾಮು ಅವ್ರಿಗೆ. ಮತ್ಯಾಕೆ ಆ ವಸೂಲಿ ಮಾಡೋನು ಇವತ್ತು ಏನೇ ಆಗಲಿ ದುಡ್ಡು ಬೇಕೇ ಬೇಕು ಅಂತ ಧಮಕಿ ಹಾಕಿ ಹೋಗಿದ್ದಾನೆ? ಹೇಳೋರು ಕೇಳೋರು ಯಾರೂ ಇಲ್ಲದೆ ಅಧಿಕಾರ ಜಾಸ್ತಿ ಆಗೋಗಿದೆ ಅವ್ರಿಗೆ. ಸ್ಕೂಲಿಗೆ ಬಂದು ಕಂಪ್ಯೂಟರ್ ತಗೊಂಡು ಹೋಗಿದ್ದಾರೆ, ಇಲ್ಲಿ ಬಂದು ಧಮಕಿ ಹಾಕಿ ಹೋಗಿದ್ದಾರೆ. ನಾವು ಹಿಂಗೆ ಸುಮ್ಮನೆ ಇದ್ರೆ ಊರು ಬಿಟ್ಟು ಹೋಗಿ ಅಂತಾರೆ ಅಷ್ಟೇನೆ. ಈಗಲೇ ಹೋಗಿ ಅವ್ರ ಹತ್ರ ಸರಿಯಾಗಿ ಮಾತಾಡಿ ಬರ್ತೀನಿ. ಏ ಜಾನಕಿ, ನಿಂತ್ಕೊಳ್ಳಮ್ಮ. ಬಾರೆ ನಡಿ. ಓ, ಈಗ ವಸೂಲಿ ಮಾಡೋದಕ್ಕೆ ಆಳನ್ನು ಕಳ್ಸೋದ್ಬಿಟ್ಟು ನೀವೇ ಬಂದ್ಬಿಟ್ಟಿದ್ದೀರಾ? ನಿಮ್ಮ ದುಡ್ಡು ನಿಮಗೆ ಸಿಕ್ಕಾಯ್ತಲ್ಲ, ಮತ್ತೆ ಯಾಕೆ ಬರಕ್ಕೆ ಹೋದ್ರಿ? ಬಡ್ಡಿ ಏನಾದರೂ ಕೊಡ್ಬೇಕಿತ್ತ ನಾವು? ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ದುಡ್ಡೇನೋ ಕೊಟ್ರಿ, ಆದರೆ ಇದನ್ನ ಯಾರಿಗೆ ಕೊಡಬೇಕು ಅಂತ ಯೋಳನೇ ಇಲ್ಲ. ಇನ್ಮೇಲೂ ನಿಮ್ಮ ನಾಟಕನ ನಾನು ನಂಬ್ತೀನಿ ಅಂದ್ಕೊಂಡಿದ್ದೀರಾ? ಮೊದಲು ಸರ, ಆಮೇಲೆ ಅದನ್ನ ವಾಪಸ್ ಪಡೋದಕ್ಕೆ ಕಪ್ ಕೊಡೋ ಥರ ಡ್ರಾಮಾ ಮಾಡಿ ಈಗ ದುಡ್ಡು ವಸೂಲಿ ಮಾಡಿಸಿದ್ರಿ. ಸ್ಕೂಲಿಂದನೂ ಕಂಪ್ಯೂಟರ್ ಎತ್ತಂಗಡಿ ಮಾಡಿಸಿದ್ರಿ. ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ರಾಮವ್ರೆ, ನಾವು ಬಡವರು, ಆದರೆ ಇನ್ನೊಬ್ರಿಗೆ ಮೋಸ ಮಾಡಿ ಬದುಕೋ ಉದ್ದೇಶ ನಮಗಿಲ್ಲ. ನಿಮ್ಮ ದುಡ್ಡು ನಿಮಗೆ ಕೊಟ್ಟಾಯ್ತಲ್ಲ, ನಮ್ಮನ್ನು ಬಿಟ್ಬಿಡಿ ದಯವಿಟ್ಟು. ಕೈ ಮುಗಿದು ಕೇಳ್ಕೊತೀನಿ. ರೀ, ನೀವ್ಯಾಕ್ರಿ ಇವ್ನಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದೀರಾ? ತಮ್ಮ ದುಡ್ಡು ತಲುಪಿದ ಮೇಲೂ ತನ್ನ ಅಳಿಯಾಳನ್ನ ಕಳಿಸಿದ್ನಲ್ಲ ವಸೂಲಿಗೆ ಅಂತ, ಇಂಥವನ ಹತ್ರ ನಮ್ಗೇನ್ರಿ ಮಾತು? ನೀವೇನು ಹೇಳ್ತಿದ್ದೀರಾ? ನಾನು ಯಾರನ್ನೂ ಕಳಿಸಿಲ್ಲ. ಓ, ಹಾಗಾದ್ರೆ ನಮ್ಮ ಮನೆಗೆ ಬಂದವನಿಗೆ ಕನ್ಸು ಬಿದ್ದಿತ್ತಾ ಕಬ್ಬಿನ ದುಡ್ಡು ವಸೂಲಿ ಮಾಡಬೇಕು ಅಂತ? ಹೆಂಗಿದ್ದ ಅವನು? ಸಾಕು ಸುಮ್ಮನೆ ರೀ, ಏನೋ ಗೊತ್ತಿಲ್ಲದಿರೋ ಥರ ನಾಟಕ. ಹೆಂಗಿದ್ದ ಅವನು? ಅವನು ಗಡ್ಡ ಬಿಟ್ಕೊಂಡು ತುಂಬ ಭಯಂಕರವಾಗಿ ರೌಡಿ ಥರ, ಅಲ್ಲಲ್ಲ ರಾಕ್ಷಸನ್ ಥರ ಇದ್ದ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್